ಹಾಗಾಗಿ ಈ ನಕಲಿ ದೇವಮಾನವ ಕುಟುಂಬದ ಶೋಷಣೆ, ನಿರಂತರ ಶೋಷಣೆಗಳು ಕಳೆದ 40-50 ವರ್ಷಗಳಿಂದ ನಡೆದಂಥ ಶೋಷಣೆ, ಆ ಶೋಷಣೆ ವಿರುದ್ಧ ಭುಗಿಲೆದ್ದ ಹೋರಾಟ, ಆ ಹೋರಾಟದ ಹಾದಿ ಮತ್ತು ಈಗಿನ ವರ್ತಮಾನ, ಮುಂದೆ ಯಾವ ರೀತಿ ಈ ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕು, ಯಾಕಂತ ಹೇಳಿದರೆ ಒಂದು ತಾರ್ಕಿಕ ಅಂತ್ಯ ಬರುವ ನಿಚ್ಚಳವಾದಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಆ ಹಾದಿಯನ್ನು ತಪ್ಪಿಸೋಕೆ ಯಾವ್ಯಾವ ರೀತಿ ಸಂಚು ಇವರು ಮಾಡಬಹುದು, ನಕಲಿ ದೇವಮಾನವನ ಒಂದು ಸಿಂಡಿಕೇಟ್ ಏನಿದೆ, ನ್ಯಾಯದ ಹೋರಾಟ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿಯವರ ನೇತೃತ್ವದಲ್ಲಿ ನಿರಂತರವಾಗಿ ನಡೀತಾ ಬಂದಿದೆ. ಆದರೆ ಸೌಜನ್ಯ ಹೋರಾಟಕ್ಕಿಂತ ಮುಂಚೆನೂ ಕೂಡ 1970ರ ದಶಕದಿಂದ ವೇದವಲ್ಲಿ ಪ್ರಕರಣ ಆಗಿದ್ದು 1979ರಲ್ಲಿ. ಆ ಪ್ರಕರಣ ಆದ ನಂತರ ಅನೇಕ ಹೋರಾಟಗಳು, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿಯಲ್ಲಿ ಹೋರಾಟಗಳು ಭುಗಿಲೆದ್ದು, ಅಲ್ಲಿಂದ ಇಲ್ಲಿವರೆಗೆ ನಾವು 1979 ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೊಂಡ್ರೆ, ಅಂದರೆ ಅದಕ್ಕಿಂತ ಮುಂಚೆನೂ ಕೂಡ ಅಸಮಾಧಾನ, ಇವರು ಮಾಡ್ತಾರೆ ಅಂತ ಶೋಷಣೆ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಒಂದು ಪ್ರತಿಭಟನೆ ಮಾಡುವಂಥ ಧೈರ್ಯ ಜನರಲ್ಲಿ ಇದ್ದಿರಲಿಲ್ಲ. ಆದರೆ ವೇದವಲ್ಲಿ ಪ್ರಕರಣ ಇದರ ವಿರುದ್ಧ ಒಂದು ಪ್ರತಿಭಟನೆಯ ಸ್ವರೂಪ ಕಂಡುಕೊಳ್ತು. ಅಲ್ಲಿಂದ ಇಲ್ಲಿಯವರೆಗೆ ಈ ಶವ ಹೊರ ತೆಗೆಯುವಂತಹ ಈ ಏನು ಹೋರಾಟ ನಡೀತಿದೆ, ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಹೋರಾಟ ಧ್ವನಿ ಕೇಳಿ ಬರ್ತಾ ಇದೆ. ಇಲ್ಲಿವರೆಗೆ ಯಾವ ರೀತಿ ಸಾಗಿ ಬಂದಿದೆ ಅನ್ನೋದನ್ನು ಒಂದು ಭಾಳ ಚಿಕ್ಕದಾಗಿ ನಾನು ಬ್ರೀಫ್ ಮಾಡ್ತೇನೆ. ಇಷ್ಟು ದೊಡ್ಡ ಹೋರಾಟ, ಇಷ್ಟು ದೊಡ್ಡ ಲಾಂಗ್ ಪಯಣ, ಜರ್ನಿ ಇರುವಂಥ ಹೋರಾಟವನ್ನು 10-15 ನಿಮಿಷದಲ್ಲಿ ಹೇಳೋದು ಭಾಳ ಕಷ್ಟ ಆಗುತ್ತೆ. ಬಟ್ ಸಾಧ್ಯ ಆದಷ್ಟು ಕಾಂಪ್ಯಾಕ್ಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ವೇದವಲ್ಲಿ ಪ್ರಕರಣ ಆದ ತಕ್ಷಣವೇ ಹೋರಾಟ ಏನು ಭುಗಿಲೇಳ್ತು, ಆವಾಗ ಇವರು ಏನು ಮಾಡ್ತಾರೆ, ಈ ನಕಲಿ ದೇವಮಾನವನ ಕುಟುಂಬದವರು ಆ ವೇದವಲ್ಲಿಯ ಗಂಡ ಡಾಕ್ಟರ್ ಹರಳೆ ಅವರನ್ನೇ ಬಲಿಪಶು ಮಾಡಕ್ಕೆ ನೋಡ್ತಾರೆ. ಅವರೇ ಮಾಡಿದ್ದು ಅಂತ ಸುಮ್ಮನೆ ಏನೇನೋ ಅವ್ರಿಗೆ ಬೇಕಾದಂಥ ಒಂದೆರಡು ಪತ್ರಿಕೆಗಳಲ್ಲಿ ಅದನ್ನು ಹಾಕಿಸಿ ಮಾಡುವಂಥ ಹರಳೆ. ಆದರೆ ಹರಳೆ ಅವರು ಒಂದು ವಿಷಯವನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನೋಡಿ. ವೇದವಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಅಂತ ಹೇಳಿದ್ರೆ ಸುಟ್ಟು ಹಾಕಿದ್ರು. ಅದಕ್ಕಿಂತ ಬಿಫೋರ್ ಏನು ಮಾಡಿರ್ತಾರೆ, ಯಾವಾಗ ವೇದವಲ್ಲಿಯವರು ಹಿಂದೂ ಸಮಾಜದ ಲಿಂಗಾಯತ ಸಮುದಾಯದ ಮಹಿಳೆ, ಇಲ್ಲಿ ನಾನು ಧರ್ಮ ಮತ್ತು ಜಾತಿ ಕೆಲವೊಂದು ಅನಿವಾರ್ಯತೆಗಳಿಂದ ಹೇಳಬೇಕಾಗಿ ಬರ್ತದೆ. ಯಾಕಂತ ಹೇಳಿದರೆ ಟೀಚರ್ ವೇದವಲ್ಲಿಯವರು ಅದೇ STM ಕಾಲೇಜಿನ ಶಿಕ್ಷಕಿಯಾಗಿರ್ತಾರೆ ಮತ್ತು ವೆರಿ ಪಾಪ್ಯುಲರ್ ಶಿಕ್ಷಕಿಯಾಗಿರ್ತಾರೆ. ವಿದ್ಯಾರ್ಥಿಗಳಿಗೆ ಅವ್ರನ್ನ ಕಂಡ್ರೆ ಬಹಳ ಅಚ್ಚುಮೆಚ್ಚು. ಇವತ್ತಿಗೂ ಕೂಡ ಅವರ ಕೈಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ನಮಗೆ ಮಾತಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೂ ಕೂಡ ಮಾತಾಡಿದ್ದಾರೆ, ವೇದವಲ್ಲಿ ಟೀಚರ್ ನಮಗೆ ತುಂಬ ಇಷ್ಟ ಆಗ್ತಾ ಇದ್ರು ಅಂಥೇಳಿ. ಈಗ ಅವರು ಆಲ್ಮೋಸ್ಟ್ ಸೀನಿಯರ್ ಸಿಟಿಸನ್ ಆಗಿದ್ದಾರೆ ಅವರು ವಿದ್ಯಾರ್ಥಿಗಳು. ಅಂದರೆ ಅಷ್ಟೊಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ವೇದವಲ್ಲಿ ಟೀಚರ್ಗೆ. ಅವರಿಗೆ ಪ್ರಮೋಷನ್ ಕೊಡೋದನ್ನು ಬಿಟ್ಟು ಅವ್ರನ್ನ ಸೆಕ್ಶುವಲ್ ಅಬ್ಯೂಸ್ ಮಾಡಕ್ಕೆ ನೋಡ್ತಾರೆ. ಬಟ್ ತುಂಬ ಸ್ಟ್ರಿಕ್ಟ್ ಇರ್ತಾರೆ. ಕ್ಯಾರೆಕ್ಟರು ಕೂಡ ಅಷ್ಟೇ ನೀಟಾಗಿ ಶುದ್ಧವಾದಂಥ ಚಾರಿತ್ರ್ಯ ಇರುವಂಥ ವೇದವಲ್ಲಿ ಟೀಚರ್ ಅವ್ರಿಗೆ ಸೆಕ್ಶುವಲಿ ಯೂಸ್ ಮಾಡ್ಕೊಳಕ್ಕೆ ನೋಡ್ತಾರೆ. ಈ ನಕಲಿ ದೇವಮಾನವನ ಕುಟುಂಬ ಮತ್ತು ಅವನ ತಮ್ಮ ಮತ್ತು ಆ ನಕಲಿ ದೇವಮಾನವನ ಸೋದರ ಮಾವ, ಅವನು ಆಗ ಇನ್ಸ್ಟಿಟ್ಯೂಟ್ದು ಹೆಡ್ ಇರ್ತಾನೆ, ಪ್ರಭಾಕರ್ ಅಂಥೇಳಿ. ಬಹಳಷ್ಟು ಪ್ರಯತ್ನ ಮಾಡ್ತಾರೆ, ಅವರು ಅದಕ್ಕೆ ಸರೆಂಡರ್ ಆಗೋದಿಲ್ಲ. ಆವಾಗ ಏನು ಮಾಡ್ತಾರೆ, ಅವರಿಗೆ ವೇದವಲ್ಲಿ ಮೇಡಮ್ಗೆ ಕೊಡಬೇಕಾದಂಥ, ಟೀಚರ್ಗೆ ಕೊಡಬೇಕಾದಂಥ ಪ್ರಮೋಷನ್ನು ಈ ವೀರೇಂದ್ರ ಜೈನ್ ಅವರು ತಮ್ಮ ಸ್ವಧರ್ಮೀಯರಿಗೆ ಕೊಡ್ತಾರೆ. ಅವಾಗ ಅವ್ರಿಗೆ ಸಿಟ್ಟು ಬಂದು ಕೋರ್ಟಿಗೆ ಹಾಕ್ತಾರೆ, ನನಗೆ ಬರಬೇಕಾದಂಥ ಪ್ರಮೋಷನನ್ನು ಇವರು ಅಂದರೆ ನಿಯಮ ಬಾಹಿರವಾಗಿ ಬೇರೆಯವರಿಗೆ ಕೊಟ್ಟಿದ್ದಾರೆ. ಅಂದರೆ ಅವರೇನು ಆ ಧರ್ಮದ ವಿರುದ್ಧ ದ್ವೇಷ ಏನೋ ಇರಲ್ಲ, ಯಾರಿಗೂ ಇಲ್ಲ, ನಮಗೂ ಇಲ್ಲ, ಇವತ್ತಿನವರೆಗೂ ಕೂಡ ಯಾವುದೇ ಧರ್ಮದ ವಿರುದ್ಧ ಇಲ್ಲ. ಆದರೆ ವೇದವಲ್ಲಿ ಟೀಚರ್ ಸೆಕ್ಶುವಲಿ ಸರೆಂಡರ್ ಆಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬೇರೆಯವರಿಗೆ ಕೊಟ್ಟಿರೋದಕ್ಕೆ ಇವರು ಕೋರ್ಟಿಗೆ ಹೋಗ್ತಾರೆ. ಆವಾಗ ನಮ್ಮ ಕುಟುಂಬದ ವಿರುದ್ಧ ನಮ್ಮದೇ ಸಾಮ್ರಾಜ್ಯ, ನಮ್ಮ ವಿರುದ್ಧ ನೀನು ಕೋರ್ಟಿಗೆ ಹೋಗ್ತೀಯಾ ಅಂತೇಳಿ ಇಬ್ಬರು ಯುವಕರನ್ನ ಕಳಿಸಿ ಭೀಕರವಾದಂತಹ ಅತ್ಯಾಚಾರ ಮಾಡ್ತಾರೆ ವೇದವಲ್ಲಿ ಟೀಚರ್ ಮೇಲೆ. ಆವಾಗ ಬಹಳಷ್ಟು ಮನನೊಂದು ವೇದವಲ್ಲಿ ಟೀಚರ್ ಅವ್ರ ಗಂಡನಿಗೆ ಹೇಳ್ತಾರೆ, ನಾವು ಬೇರೆ ಆಗ್ಬಿಡೋಣ. ಡಾಕ್ಟರ್ ಹರಳೆ ಅವ್ರಿಗೆ ಹೇಳ್ತಾರೆ. ಡಾಕ್ಟರ್ ಹರಳೆ ಅವರು ಕೂಡ
ಸಮಾಜಮುಖಿಯಾದಂತಹ ವೈದ್ಯರಿರ್ತಾರೆ. ಯಾರಿಗೆ ಏನೇ ಆರೋಗ್ಯದ ಸಮಸ್ಯೆ ಇದ್ದರೆ ಹಳ್ಳಿಗಳಿಗೆ, ದೂರದ ಗುಡ್ಡಗಾಡು ಕಾಡಿನ ಪ್ರದೇಶಗಳಿಗೆ ಇರುವಂಥ ಮನೆಗಳಿಗೆ, ಹಾಡಿಗಳಿಗೆ ಹೋಗಿ, ಮಲೆಕುಡಿಯ ಸಮುದಾಯದ ಅಲ್ಲಿ ಮನೆಗಳಿಗೆ ಹೋಗಿ ಉಚಿತ ಚಿಕಿತ್ಸೆಯನ್ನು ನೀಡಿ ಬರ್ತಾ ಇದ್ದಂಥ ಸಮಾಜಮುಖಿ ವೈದ್ಯರು ಡಾಕ್ಟರ್ ಹರಳೆಯವರು. ಅವಾಗ ವೇದವಲ್ಲಿಯವರು ನೋಡ್ರಿ, ನನಗೆ ಹಾಳು ಮಾಡಿಬಿಟ್ಟಿದ್ದಾರೆ, ನನಗೆ ಕೆಡಿಸ್ಬಿಟ್ಟಿದ್ದಾರೆ, ನಾವಿಬ್ಬರು ಇನ್ನು ಒಟ್ಟಿಗೆ ಇರೋಕ್ಕಾಗೋದಿಲ್ಲ, ನಾವು ಡಿವೋರ್ಸ್ ತೊಗೊಂಡು ಬಿಡೋಣ, ಸಪ್ರೇಟ್ ಆಗೋಣ ಅಂತ ಹೇಳಿದಾಗ ಡಾಕ್ಟರ್ ಹರಳೆಯವರು ಹೇಳ್ತಾರೆ, ನೋಡು, ಇದು ನಿನ್ನ ತಪ್ಪಲ್ಲ. ನೀನು ಗಂಡ ಹೆಂಡತಿಯಾಗಿ ಯಾವಾಗಲೂ ಮದುವೆ ಆಗಿದೆ, ಯಾವಾಗಲೂ ಇಬ್ಬರು ಮನಸ್ಸು